ನಾನಿಲ್ಲಿ ತುಂಬ ಡೀಟೇಲ್ ಆಗಿ ಏನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ಕ್ರೂಡಲ್ಲಿ ರೈಸ್ ಆಗ್ತಾ ಇರೋದು, ಹಾಗೆ ಡಾಲರ್ ವೀಕ್ ಆಗಿದೆ ಅಂದರೆ ಗೋಲ್ಡ್ನ ಕಾಸ್ಟ್ ಕಡಿಮೆ ಆಗುತ್ತೆ. ಸ್ಟ್ರಾಂಗ್ ಡಾಲರ್. This content is for educational purposes only and not financial advice any stocks. Consult a professional and invest at your own risk. ಗೋಲ್ಡ್ ಬೀಳ್ತಿದೆ, ಇನ್ವೆಸ್ಟರ್ಸ್ ಕನ್ಫ್ಯೂಸ್ ಆಗಿದ್ದಾರೆ. ಈ ಕಡೆ ಈಕ್ವಿಟಿ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ, ಈ ಕಡೆ ಗೋಲ್ಡ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ, ಎರಡು ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾವೆ. ಸೊ ಇಂಥ ಸಂದರ್ಭದಲ್ಲಿ ಯೂಶಲಿ ಒಂದು ಪ್ರಶ್ನೆ ಬರುತ್ತೆ, ಇದನ್ನ ಹೋಲ್ಡ್ ಮಾಡೋದಾ, ಸೆಲ್ ಮಾಡೋದಾ ಅಥವಾ ಬೈ ಮಾಡೋದಂತ. ಸೊ ನೀವೇನಾದರೂ ಆ್ಯಡ್ ಮಾಡೋಕ್ಕೆ ಯೋಚನೆ ಮಾಡ್ತಿದ್ದೀರಿ ಅಂತಂದರೆ ಸೊ ಈ ವಿಷಯನ ತಿಳ್ಕೊಂಡು ನಂತರ ನಿಮ್ಗೆ ಏನು ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ನಾನಿಲ್ಲಿ ತುಂಬ ಡೀಟೇಲಾಗಿ ಏನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ, ಶಾರ್ಟಾಗಿ ಅಥವಾ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಮೊದಲು ನಾವು ಗೋಲ್ಡ್ ಯಾಕೆ ಬೀಳ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಮೊದಲನೇ ಕಾರಣ ಅಂತಂದರೆ ಸೆಂಟ್ರಲ್ ಬ್ಯಾಂಕ್ಗಳು ಗೋಲ್ಡನ್ನು ಮಾರಾಟ ಮಾಡ್ತಿದ್ದಾವೆ. ಒಂದು ರಷ್ಯನ್ ಸೆಂಟ್ರಲ್ ಬ್ಯಾಂಕ್ ಮಾರಾಟ ಮಾಡಿದೆ, ಯಾಕೆಂತಂದರೆ ಅವರು ಯುದ್ಧಕ್ಕೆ ಫಂಡ್ ಮಾಡಬೇಕು. ಸಾಕಷ್ಟು ಅಮೆರಿಕದ ಸ್ಯಾಂಕ್ಷನ್ಸ್ ಇದೆ, ಹಾಗಾಗಿ ಅವರು ಒಂದಷ್ಟು ಸೆಲ್ ಮಾಡಿದ್ದಾರೆ. ಜೊತೆಗೆ ಟರ್ಕಿ ಸೆಲ್ ಮಾಡಿದೆ, ಯಾಕೆ ಅಂತಂದರೆ ಅವರ ಟರ್ಕಿಯ ಕರೆನ್ಸಿ ಏನಿದೆ ಡಾಲರ್ ಎದುರುಗಡೆ ಡೆಪ್ರಿಷಿಯೇಟ್ ಆಗ್ತಾಯಿದೆ, ಅದನ್ನು ತಡೆಗಟ್ಟಕ್ಕೆ ಅವರು ಕೂಡ ಒಂದಷ್ಟು ಸೆಲ್ ಮಾಡಿದ್ದಾರೆ. ಇದ್ರ ಜೊತೆಗೆ ಅಜರ್ಬೈಜಾನ್ ಕೂಡ ಒಂದಷ್ಟು ಸೆಲ್ ಮಾಡಿದೆ. ಆಲ್ಮೋಸ್ಟ್ ಈ ಮೂರು ಕಂಟ್ರೀಸ್ ಮೋರ್ ದ್ಯಾನ್ 50% ಲಾಸ್ಟ್ ಅಂದರೆ ಈಗ ಎಷ್ಟು ಗೋಲ್ಡ್ ಸೆಲ್ ಆಗಿದೆ ಲಾಸ್ಟ್ ಮಾರ್ಚಿಂದ ಇಲ್ಲಿವರೆಗೂ, ಅದರಲ್ಲಿ ಮೋರ್ ದ್ಯಾನ್ 50% ಅವರೇ ಸೆಲ್ ಮಾಡಿದ್ದಾರೆ ಈ ಮೂರು ಕಂಟ್ರೀಸನ್ನ. ಸೊ ಇದು ಮೇಜರ್ ಕಾರಣ ಒಂದು. ಎರಡನೇದು ಕ್ರೂಡಲ್ಲಿ ರೈಸ್ ಆಗ್ತಾ ಇರೋದು. ಕ್ರೂಡ್ ನಿಮಗೆ ಗೊತ್ತಿರೋ ಹಾಗೆ $60 ಇದ್ದಿದ್ದು 120ವರೆಗೂ ಹೋಗಿ ಈಗ 90 ರೇಂಜಲ್ಲಿ ಟ್ರೇಡ್ ಆಗ್ತಿದೆ. ಸೊ ಕ್ರೂಡ್ ರೈಸ್ ಆದರೆ ನಮಗೆ ಆಗುವಂಥ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಏನಂತಂದರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆದಾಗ ಸೆಂಟ್ರಲ್ ಬ್ಯಾಂಕ್ಗಳು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಬೇಕಾಗುತ್ತೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದಾಗ ಇದು ಕಾಸ್ಟ್ ಆಫ್ ಅಂದರೆ ಅಪರ್ಚುನಿಟಿ ಕಾಸ್ಟ್ ಆಫ್ ಗೋಲ್ಡ್ದು ಇನ್ಕ್ರೀಸ್ ಆಗುತ್ತೆ. ಅಂದರೆ ಅವಾಗ ಏನಾಗುತ್ತೆ ಅಂದರೆ ಫಿಕ್ಸ್ಡ್ ಡೆಪಾಸಿಟಲ್ಲೇ ಇಂಟ್ರೆಸ್ಟ್ ಜಾಸ್ತಿ ಬರೋಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಫಿಕ್ಸ್ಡ್ ಡೆಪಾಸಿಟ್ ಕಡೆ ಕೂಡ ಇನ್ಫ್ಲೋ ಹೋಗೋಕ್ಕೆ ಶುರುವಾಗುತ್ತೆ. ಇದ್ರ ಜೊತೆಗೆ ಬಾಂಡ್ ಈಲ್ಡ್ಸ್ ರೈಸ್ ಆಗಿದೆ. ನೀವೇನಾದರೂ 10 ಇಯರ್ ಬಾಂಡ್ ಈಲ್ಡ್ ನೋಡಿದ್ರೆ ಅಮೆರಿಕದ್ದು, ಅಲ್ಲಿ ರೈಸ್ ಆಗಿದೆ. ಯಾಕೆ ಅಂತಂದರೆ ಫ್ಯೂಚರಲ್ಲಿ ರೇಟ್ ಜಾಸ್ತಿ ಆಗುತ್ತೆ ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಮೇಲೆ ಇವಾಗಲೇ ರಿಯಾಕ್ಷನ್ ಬಂದಿದೆ. ಯೂಶಲಿ ನಿಮಗೆ ಗೊತ್ತಲ್ಲ, ಮಾರ್ಕೆಟ್ ಈಸ್ ಅಂದರೆ ಅಡ್ವಾನ್ಸ್ ಆಗಿ ಮೂವ್ ಆಗುತ್ತೆ, ಯಾವತ್ತೂ ಕೂಡ ಲೀಡಿಂಗ್ ಇಂಡಿಕೇಟರ್. ಸೊ ಹಾಗಾಗಿ ಫ್ಯೂಚರಲ್ಲಿ ರೇಟ್ ಜಾಸ್ತಿ ಆಗುತ್ತೆ ಇನ್ಫ್ಲೇಷನ್ ಕಾರಣಕ್ಕೆ ಅಂತ ಇವಾಗಲೇ ಬಾಂಡ್ ಈಲ್ಡಲ್ಲಿ ರೈಸ್ ಆಗಿದೆ. ಇದ್ರ ಜೊತೆಗೆ ಸ್ಟ್ರಾಂಗ್ ಡಾಲರ್. ಡಾಲರ್ ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ ಅಂತ ನೋಡೋದಾದ್ರೆ ನಮ್ಮ ರೂಪಿಗೆ ಕಂಪೇರ್ ಮಾಡಿದ್ರೆ ಗೊತ್ತಾಗೋದಿಲ್ಲ. ನಾವು DXY ಡಾಲರ್ ಇಂಡೆಕ್ಸನ್ನು ನೋಡಬೇಕಾಗುತ್ತೆ. ನೀವು ಬೇಕಿದ್ರೆ ಗೂಗಲ್ ಮಾಡಿ. ಸೊ ಡಾಲರ್ ಇಂಡೆಕ್ಸಲ್ಲಿ ಇನ್ ಕೇಸ್ 99 ಮೇಲ್ಗಡೆ ಅಥವಾ 100 ಮೇಲೆ ಇದೆ ಅಂತಂದರೆ ಡಾಲರ್ ಸ್ಟ್ರಾಂಗ್ ಇದೆ ಅನ್ನೋದನ್ನು ತೋರಿಸುತ್ತೆ. ಸೊ ಡಾಲರ್ ಸ್ಟ್ರಾಂಗ್ ಆಗೋದು ಗೋಲ್ಡ್ಗೆ ಸ್ವಲ್ಪ ನೆಗೆಟಿವ್. ಯಾಕೆ ಅಂತಂದರೆ ನಾವು ವ್ಯವಹಾರವನ್ನು ಗೋಲ್ಡನ್ನ ತಗೋಬೇಕಂತಂದರೆ ಡಾಲರಲ್ಲೇ ಜಾಸ್ತಿ ವ್ಯವಹಾರ ಮಾಡ್ತೀವಿ. ಅಂದರೆ ಡಾಲರ್ ರೈಸ್ ಆಗಿದೆ ಅಂದರೆ ಗೋಲ್ಡ್ನ ಕಾಸ್ಟ್ ಕೂಡ ರೈಸ್ ಆಗುತ್ತೆ. ಹಾಗೆ ಡಾಲರ್ ವೀಕ್ ಆಗಿದೆ ಅಂದರೆ ಗೋಲ್ಡ್ನ ಕಾಸ್ಟ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇದು ಒಂದು ಪಾಯಿಂಟ್ ಇಂಪ್ಯಾಕ್ಟ್ ಮಾಡ್ತಿದೆ. ಇದ್ರ ಜೊತೆಗೆ ಪ್ರಾಫಿಟ್ ಬುಕ್ಕಿಂಗ್. ನೀವು ಕಳೆದ 1-1.5 ವರ್ಷದಲ್ಲಿ 100 to 150% ಕೂಡ ರ್ಯಾಲಿಯನ್ನು ಕೊಟ್ಟಿದೆ ಗೋಲ್ಡು. ಒಂದು ಒಳ್ಳೆ ರ್ಯಾಲಿ ನಂತರ ಅಬ್ವಿಯಸ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬಂದೇ ಬರುತ್ತೆ. ಸೊ ಆ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಇವಾಗ ಈ ಡೌನ್ಫಾಲ್ಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಸೊ ಈ ಮೇಜರ್ ಆಗಿ ಈ 5 ಕಾರಣಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ ಗೋಲ್ಡ್ ಯಾಕೆ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅನ್ನೋದಕ್ಕೆ. ಸೊ ನಿಮ್ಗೆ ಏನಾದರೂ ಈಗ ಆಡ್ ಮಾಡಬೇಕು ಅನ್ಸುತ್ತಾ, ಇನ್ ಕೇಸ್ ಈಕ್ವಿಟಿಗೆ ಹೋಗ್ಬೇಕು ಅನ್ಸುತ್ತಾ ಅಥವಾ ಗೋಲ್ಡ್ ಬೆಟರ್ ಅನ್ಸುತ್ತಾ, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.